ವರ್ಷಗಳಿಂದ ಇಲ್ಲಿ ಇದು ಮಾಡ್ಕೊಂಡಿದ್ದೀರಾ ಇಲ್ಲಿ? ನಾವು ಪೂಜೆ ಸರ್ ನಮ್ಮ ತಂದೆ ತೀರ್ಕೊಂಡ್ರೆ ನಾವು ಇಲ್ಲಿ ನಮ್ಮ ಮನೇಲಿ ಇಲ್ಲಿದ್ದು ಪೈಲೆ. ಹೌದಾ? ನಿಮ್ಮ ತಂದೆಯವರು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ನಮ್ಮ ತಂದೆ ಅವ್ರು ಜಮಾನೆ ಬಿಟ್ಟು ಮಾಡ್ತಾರೆ ಸರ್. ಮನೇಲಿ 1956 ಮನೆ ಬಿಡ್ತಾರೆ. 1956 ಮನೆ ಇಲ್ಲೇ ಮುಜಾವ್ರ ಮನೆ ಇಲ್ಲಿದ್ದು, ನಮ್ಮ 2 ಮನೆ ಇದ್ದು ನಮ್ಮ ಕಾಕು ನಾವು ಇದು ಮುಜಾವರ ಇದ್ದಾರಾ? ಮುಜಾವ್ರ ಸಾಧ್ಯ ಗೀತೆ ಕೊಟ್ಟು ನಾವು ನೀವು ಇದಕ್ಕೆ ಪೂಜೆ ಮಾಡ್ತಾ ನಾವು ನಾಳೆ ಗಂಧ ಕಂಬಳೆ ಉಜಾನಿ ಊರು ನಾಳೆ ಮುಂಜಾನೆ ವಸ್ತು ಪೂಜೆ ಮಾಡ್ತೀವಿ. ಸ್ವಾಮಿ ನಿಂಬುತ್ತಿ ಬರ್ತಾರೆ, ಅವ್ರಿಗೆ ತಗೊಂಡು ಪೂಜೆ ಮಾಡ್ತೀವಿ ನಾವು. 5 ದಿವಸ 1 ವಾರ ಪೂಜೆ ಮಾಡಿ 6ನೇ ದಿವಸ ಗಂಟೆ ತೆಗಿಸ್ತೇವೆ. 600 ವರ್ಷಗಳಿಂದ ಏನು ಇತಿಹಾಸ ಹೇಳ್ತಾ ಇದ್ರ? ಅಲ್ಲ, ನಿಮ್ಗೆ ಗೊತ್ತಿರೋ ವಿಚಾರ. ಇಲ್ಲಿ ಬರುವಂತವ್ರಿಗೆ ನೀವು ಏನ್ ಮಾರ್ಗದರ್ಶನ ಕೊಡ್ತೀರಾ? ಏನ್ ಇತಿಹಾಸ ಹೇಳ್ತೀರಾ? ಅಷ್ಟೇ. ಅಲ್ಲಮ್ಮ ಪ್ರಭು ನಾನು ಗೊತ್ತಿ ಅವ್ರು ಹೋಗ್ತಾರೆ. ಎಲ್ಲಿದ್ದಾರೆ ಅಲ್ಲಮ್ಮ ಪ್ರಭು? ಇಲ್ಲಿ ಅಲ್ಲಮ್ಮ ಪ್ರಭು ಇಲ್ಲ ಕನೆ ಕಾಂಗ್ರೆಸ್ ಹತ್ತು ಮಂದಿ ನಾವು ಹಂಗೆ ಒಳಗೆ ಲಿಂಗ ಐತೆ ಅಂತ ಹೇಳಿ. ಸೊ ಅಜ್ಞಾತವಾಗಿರೋದಾರೆ ಅಂತ ಹೇಳಿ, ಅಜ್ಞಾತವಾಗಿರೋದು ಅಲ್ಲಮ್ಮ ಪ್ರಭುದಲ್ಲಿ ನೀವು ಪೂಜೆ ಸಲ್ಲಿಸ್ತಾ ಹೋಗ್ತಾ ಇದ್ದೀರಾ. ಸೊ ಈ ದರ್ಗಾ ವಿಚಾರವಾಗಿ ಮುಜಾವರವರು ಪಾಠ ಮಾಡೋದಿಲ್ಲ ಅಂತ ಅವ್ರು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ನೀವು ಪೂಜೆ ಒಂದು ಯಾವ ವಸ್ತುಗೆ ಏನು ಇದನ್ನು ಮಾಡ್ತೀವಿ? ಒಂದು ಹೂವು ಅರ್ಚನೆ ಮಾಡೋದಾಗಿರಲಿ, ಮಂಗಳಾರತಿ ಇರೋದಾಗಿರಲಿ. ಸೊ ನೀವು ಜಸ್ಟ್ ಹಾಗೆ ಒಂದು ಇದು ಮಾಡ್ಕೊಂತೀರ ಅಷ್ಟೇ. ಇದ್ದಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ ನಿಮ್ಮ ಮನಸ್ಸಲ್ಲಿ. ಅಲ್ಲಮ್ಮ ಪ್ರಭುಗಳು ಇಲ್ಲೇ ಇದ್ದಾರೆ ಅನ್ನೋ. ನಾಳೆ ಮುಂಗಾರು ಪೂಜೆ ಮತ್ತೆ ಕಾಣಿಸ್ತದೆ. ಎಂಟು ಒಂದೇ ಸಲ ಪೂಜೆ ಮಾಡಿ ಒಂದ್ಸರಿ ಮಾಡ್ತೀರಾ? ಎಷ್ಟು ದಿನಕ್ಕೆ 8 ದಿನಕ್ಕೆ ಒಂದ್ಸಲ ಮಾಡ್ತೀರಾ ಅಷ್ಟೇ. ಯಾವ ದಿನ ಮಾಡ್ತೀರಾ? ಸೋಮವಾರ ನಾಳೆ ಮಾಡ್ತೀರಾ. ಪ್ರತಿ ಸೋಮವಾರ ಪೂಜೆನ ನೀವು ಮಾಡ್ತೀರಾ? ಅಲ್ಲಮ್ಮ ಪ್ರಭುಗಳು ಪೂಜೆ ಮಾಡ್ತೀರಾ? ಇವರು ಮುಜಾವರ ಪ್ರತಿ ದಿನ ಇದು ಮಾಡ್ಕೊಂಡಿರ್ತಾರೆ. अस्सलाम वालेकुम। आइए सर, आइए। आइए, आपसे थोड़े वो बात करने का था, हम लोगों को थोड़ा मालूमात करने का था। यहाँ का हिस्ट्री क्या है, उसकी हिस्ट्री जानने का था। आप थोड़ा बताएंगे ये 600 साल पहले क्या था? बाद में कर ले बेटा, आप आइए, बच्चे का छोड़िए, आप आइए। हम दोनों कमेंट करके आप क्या ये बता सकते हैं 600 साल पहले क्या हुआ करता था यहाँ पर? खिदमत करती है कौन? हमें लोग। आप खिदमत करते हैं? यहाँ इनके हिस्ट्री क्या बताएंगे आप? सुल्तान अहमद शाह अली बहमानी बोलते हैं। इधर देखिए, आप इधर देखिए, बताइए। इधर देखिए, इसमें देखकर आप बताइए। तो मुजावर है तो वीडियो में अच्छा खलोई हाँ, विदेश के पहले बादशाह है। अच्छा, सब लोगों को मानते हैं, तुम्हारे लोगों को भी हमारे लोगों को। भाई भाई के हिंदू साथ मुस्लिम सबको मानते हो। इन्हों समझते थे मानते हो। सारे मजहब के लोग अपने बच्चों जैसे समझ कर जाते थे अपने हमारे लोगों को भी आपके लोगों को सबको समझते हैं। है ना? हाँ। वो एक राजधर्म भाई है। भाई के साथ का समझते हैं। हाँ, आप इधर कितने सालों से किसे मुजावर का काम कर किसे रहे लोग हैं? नहीं लोग नहीं। आप कितने सालों से कर रहे हैं? बचपन से। बचपन से। हाँ मतलब आप खानदानी इधर मुजावर है? हाँ खानदानी। आप बाप, आपके दादा, हाँ दादा आपके पूर्वज लोग, हाँ। दादा परदादा बाबा। ನೀವು ವಂಶ ಪರಂಪರೆ ಪೂಜೆ ಮಾಡ್ಕೊಳ್ತಾ ಇದ್ರಾ? ಅದೇ ಅದು ಒಂದು ಅಂಶ, ಇದು ಒಂದು ಅಂಶ. ಅದೇ ಮಾತಾಡಿದ್ದಾರೆ. ನಿಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಿಮ್ಮ ಮೂಲ ಯಾರು ಅಂತ ನೆನಪಿದ್ಯಾ? ಏನಾದ್ರು ಎಲ್ಲಿಂದ ಶುರುವಾಯಿತು ಸಿಲ್ಸಿಲ? ನಾವು ಈ ಮೂಲಕ ಏನಂತಿದ್ದೇವೆ ಅಂತ ಹೇಳಿದ್ರೆ 600 ವರ್ಷಗಳ ಹಿಂದೆ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇರಲಿಲ್ಲ, ಎಲ್ಲರ ಒಂದು ಅನ್ನೋತ ಇತ್ತು. ಸೊ ಆವಾಗ ನಡೀತಾ ಇದ್ದಿದ್ದು ರಾಜಧರ್ಮ. ಆ ರಾಜಧರ್ಮದಲ್ಲಿ ಪ್ರತಿಯೊಬ್ಬ ರಾಜ ತನ್ನ ಪ್ರಜೆಗಳನ್ನ ಮಕ್ಕಳ ತರ ಕಾಪಾಡಿಕೊಂಡು ಅವ್ರಿಗೆ ಏನ್ ಬೇಕು ಬೇಡ ನೋಡ್ಕೊಂಡು ಹೋಗ್ತಾ ಇದ್ರು. ಇವತ್ತಿನ ರಾಜಕಾರಣದಲ್ಲಿ ರಾಜಕೀಯ ಮಾಡುವಂಥವ್ರು, ನೇತೃತ್ವ ವಹಿಸುವಂಥವ್ರು, ಜನಪ್ರತಿನಿಧಿಗಳು ಜನರಲ್ಲಿ ಕಚ್ಚಾಟ ಹಾಕಿ ಜನರಲ್ಲಿ ಭೇದ ಭಾವನ ತುಂಬಿ ಜಾತಿ ಮತ ಇನ್ನೊಂದು ಮತ್ತೊಂದ್ರ ಬಗ್ಗೆ ಎಲ್ಲಾನು ಇಲ್ಲದಲ್ಲಿರುವಂಥ ಒಂದು ಇತಿಹಾಸ ಸೃಷ್ಟಿ ಮಾಡಿ ಅವ್ರನ್ನ ಕನ್ಫ್ಯೂಸನ್ ಹಾಕಿದ್ದಾರೆ. ಇವತ್ತು ಜನರನ್ನ ವಿಭಜನೆ ಮಾಡ್ತಾ ಇದ್ದಾರೆ ಜಾತಿ ವಿಚಾರದಲ್ಲಿ. ಸೊ ಮೂಲತಃ ಇದ್ದಂಥ ರಾಜರಲ್ಲಿ ಇರಲಿಲ್ಲ. ಇವತ್ತು ಯಾರೋ ಹೊಸಬ್ರು ಉಟ್ಕೊಂಡು ಹಿಂದುತ್ವ ಅಥವಾ ಇನ್ನೊಂದು ಮತ್ತೊಂದು ಹೆಸರಲ್ಲಿ ಜನರನ್ನ ಕಟ್ಟಾಡಿಸ್ತಾ ಇದೆ. ಇವತ್ತು ಇಬ್ರೇ ಹೇಗಿದ್ದೀರಾ ಇಲ್ಲಿ? ಇಲ್ಲಿ ದ್ವೇಷ ಇಲ್ಲ. ನಿಮ್ಮ ಹೆಸರು? ಅಬ್ದುಲ್ ಹಮೀದ್. ನಿಮ್ಮ ಹೆಸರು? ವೀರಶೆಟ್ಟಿ. ನೀವು ಹಿಂದೂ ಮತ್ತೆ ನೀವು ಮುಸ್ಲಿಂ ಆಗಿ ಒಂದು ಬಾಂಧವರಾಗಿ, ಯಾಕಂದ್ರೆ ಇಲ್ಲಿರೋರು ಒಂದು ಭಾಷಾ
ಈ ತರ ಇತಿಹಾಸ ಸಾಕಷ್ಟು ಕಡೆ ಸಿಗುತ್ತೆ. ನಮ್ಗೆ ಉದಾಹರಣೆ ಹುಡುಕ್ತಾ ಹೋದ್ರೆ ಸಾಕಷ್ಟು ಕಡೆ ಉದಾಹರಣೆ ಸಿಗುತ್ತೆ. ಬಟ್ ಯಾರೋ ಕೆಲವರು ಈ ತರ ಮಾಡ್ತಾರೆ, ಜನರಲ್ಲಿ ಭೇದ ಭಾವನ ಹುಟ್ಟಾಕಿ ಜನರನ್ನು ಅಡಚಾಡ್ತಾರೆ ಅಂತ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ದುಶ್ಚಟಕ್ಕೋಸ್ಕರ ಯಾರು ಕಿಡಿಗೇಡಿತನಗಳನ್ನ ಹುಟ್ಟಾಕೊಂಡು ಇದರಲ್ಲಿ ಒಂದೇ ಧರ್ಮ ಯಾವುದು ಒಂದೇ ಶ್ರೇಷ್ಠ ಅನ್ನೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಮಾನವ ಧರ್ಮ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಮಾನವ ಧರ್ಮ ಶ್ರೇಷ್ಠವಾದ ಧರ್ಮ, ಅದನ್ನೇ ಮರೆತು ನಡೀತಾ ಇದೆ. ಇರಲಿ.